ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನಾನು ಸಾಟರ್ಡೆ ಸ್ಯಾರೀಸ್ ಎಲ್ಲ ತೊಗೊಂಡು ಸಂಡೇ ಜ್ಯುವೆಲರಿ ಶಾಪಿಗೆ ಹೋಗಿದ್ದೆ. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ನನ್ನ ಹತ್ರ ಎಷ್ಟು ಸೇವಿಂಗ್ಸ್ ಇರುತ್ತೆ ಅಷ್ಟಕ್ಕೆ ಏನು ಅಂದರೆ ನೆಕ್ಲೆಸ್ಸಾ ಇಲ್ಲಾಂದರೆ ಬ್ರೇಸ್ಲೆಟು ರಿಂಗು ಏನು ಬರುತ್ತೆ ನನ್ನ ಬಜೆಟ್ ತಕ್ಕನಾಗಿ ನಾನು ಗೋಲ್ಡ್ನ ಪರ್ಚೇಸ್ ಮಾಡ್ತೀನಿ. ಸೊ ನಾನು ಮತ್ತು ನಮ್ಮಮ್ಮ ಊರಿಂದ ಮೈಸೂರಿಗೆ ಹೋಗಿ ಅಲ್ಲಿ ಸಿಟಿ ಬಸ್ ಸ್ಟಾಪಿಗೆ ಹೋಗಿ ನಾವು ಟಿಕೆಟ್ ತೊಗೊಂಡು ವಿವೇಕಾನಂದ ನಗರಿಗೆ ಹೊರಟ್ವಿ. ನಾವು ಒಂದು 4 ಇಯರ್ಸ್ ಆರ್ 3 ಇಯರ್ಸ್ ಬ್ಯಾಕಿಂದ ಮೈಸೂರಲ್ಲಿ ಜ್ಯುವೆಲರಿ ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಎಲ್ಲ ಮಂಡ್ಯದಲ್ಲೇ ತೊಗೋತಿದ್ವಿ. ಬಟ್ ನಮ್ಮ ಅಕ್ಕನ ಮದುವೆ ಆದಾಗಿಂದ ನಾವು ಇಲ್ಲೇ ವಿವೇಕಾನಂದ ಸರ್ಕಲಲ್ಲೇ ಮೋಹನ್ ಜ್ಯುವೆಲ್ಸಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾನು ಲಾಸ್ಟ್ ಇಯರ್ ಬಂದಿದ್ದೆ. ಅದಾದಮೇಲೆ ಮಿಡಲ್ ನನ್ನ ತಮ್ಮನ ಮದುವೆಯಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಬಂದಿದ್ವಿ. ಸೊ ಇವತ್ತು ನಾನು ಶಾಪ್ ಒಳಗಡೆ ಬರ್ತಿದ್ದೀನಿ. ಆ್ಯಕ್ಚುಲಿ ಈ ಶಾಪ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ದಾರೆ. ಮೊದಲು ಸ್ವಲ್ಪ ಚಿಕ್ಕ ಇತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಸೊ ನಾವು ಇಲ್ಲಿ ಮೈಂಡಲ್ಲಿ ಇದ್ದಿದ್ದು 40 ಗ್ರಾಮ್ಸ್ಗೆ ಪರ್ಚೇಸ್ ಮಾಡಬೇಕಂತ. ಸೊ 1 ಬೈ 1 ಅಂದರೆ ಲಾಂಗ್ ಚೈನ್ನ ಓಪನ್ ಮಾಡಿ ತೋರಿಸ್ತಿದ್ರು. ನಾವು ಇಲ್ಲಿಗೆ ಶಾಪಿಗೆ ಹೋದಾಗಲೇ ಒಂದು 11 ಓ ಕ್ಲಾಕ್ ಆಗಿತ್ತು. ಆ ಟೈಮಲ್ಲಿ ಶಾಪೆಲ್ಲ ಫುಲ್ ಫ್ರೀನೇ ಇತ್ತು. ಸೊ ಯಾರೂ ಇರಲಿಲ್ಲ. ಹಾಗಾಗಿ ನಿಧಾನಕ್ಕೆ ಆರಾಮಾಗಿ ಕೂತ್ಕೊಂಡು ನೋಡಿದ್ವಿ. 1 ಬೈ 1 ತೋರಿಸ್ತಿದ್ರು. ನಾನು ವೇರ್ ಮಾಡಿ ನೋಡಿ ನನಗೆ ಅಷ್ಟರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಒಂದು ಸೈಡ್ ಇಡ್ತಿದ್ದೆ. ಸೊ ಆಲ್ಮೋಸ್ಟ್ ಒಂದು 10 ವೇರ್ ಮಾಡಿದೆ ಅಷ್ಟೇ. ಅದರಲ್ಲೇ ನನಗೆ ಒಂದು ಸಖತ್ ಇಷ್ಟ ಆಯಿತು. ನನಗೆ ಇಲ್ಲಿ ಒಂದು 15 ಡಿಸೈನ್ಸ್ ತೋರಿಸಿದ್ರು. ನನಗೆ 1 ಬೈ 1 ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ್ದು ತೊಗೊಳ್ಳೋದು ಅನ್ನೋದೇ ಸ್ವಲ್ಪ ಕನ್ಫ್ಯೂಸ್ ಆಗೋಯಿತು. ನಾನು ಈ ಮಿಡಲಲ್ಲೇ ನಮ್ಮ ಅಕ್ಕಂದಿರಿಗೆ ಫೋಟೋಸ್ ಕೂಡ ಕಳಿಸ್ತಿದ್ದೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಹೇಳಿ ಅಂತ. ಒಂದು 15ರಿಂದ 16 ನೋಡಿದೆ. ಅದರಲ್ಲಿ ನಾನು ಒಂದು 10 ವೇರ್ ಮಾಡಿ ನೋಡಿದೆ. ಅದರಲ್ಲಿ 2 ಫೈನಲ್ ಮಾಡ್ಕೊಂಡ್ವಿ. ನಮ್ಮ ಅಕ್ಕ ಅವರು ಒಂದು ಫೈನಲ್ ಮಾಡಿದ್ರು, ನಾನು ಕೂಡ ಒಂದು ಫೈನಲ್ ಮಾಡಿಕೊಂಡೆ. ಮತ್ತು 12ರಲ್ಲಿ ಒಂದು ಫೈನಲ್ ಮಾಡಿ ಆರ್ಡರ್ ಕೊಟ್ಟು ಬಂದ್ವಿ. ಆ್ಯಕ್ಚುಲಿ ನಾನೇನು ಮಾಡಿದ್ದೆ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಜ್ಯುವೆಲರಿ ಶಾಪ್ ಪೇಜ್ ಒಳಗಡೆ ಒಂದು 35 to 40 ಗ್ರಾಮ್ಸ್ ಈ ಮೆಡಲಲ್ಲಿ ಒಂದು ಲಾಂಗ್ ಚೈನು ನಕಾಸ ಚಿನ್ನದಲ್ಲೇ ಒಂದು ಲಾಂಗ್ ಚೈನ್ ಡಿಸೈನ್ಸ್ ಎಲ್ಲ ನೋಡಿಕೊಂಡು ಫೈನಲ್ ಮಾಡ್ಕೊಂಡಿದ್ದೆ, ಲೈಕ್ ಇದೇ ಥರ ಮಾಡಿಸ್ಕೋಬೇಕಂತ. ಬಟ್ ನಮ್ಮ ಅಕ್ಕ ಅವರು ಹೇಳಿದ್ರು, ನೀನು ಇಲ್ಲಿ ನೋಡೋದಕ್ಕಿಂತ ಶಾಪಲ್ಲೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ, ಹೋಗಿ ನೋಡು, ಅಲ್ಲಿ ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡಿಸ್ಕೊ ಅಂತ ಹೇಳಿದರು. ಸೊ ಅದು ಬೆಸ್ಟ್. ಹೌದು, ನಾನು ಅಲ್ಲಿ ನೋಡೋದಕ್ಕಿಂತ ಇಲ್ಲಿ ಬಂದು ನೋಡೇ ನನಗೆ ತುಂಬ ಇಷ್ಟ ಆಯಿತು ಒಂದು ಡಿಸೈನು. ಸೊ ಅದನ್ನೇ ಫೈನಲಾಗಿ ಓಕೆ ಇದೇ ಬೇಕಂತ ನಾವು ಆರ್ಡರ್ ಕೊಟ್ಟು ಬಂದ್ವಿ. ಆ್ಯಕ್ಚುಲಿ ಇದು ಬಂದು 44.5 ಇತ್ತು. ನಮಗೆ ನಮ್ಮ ರೇಂಜ್ ಇದ್ದಿದ್ದು 40 ಗ್ರಾಮ್ಸ್ಗೆ ಬೇಕಂತ. ನಾವಿವಾಗ 44.5 ಅಂದರೆ ಅವರು ಮಾಡುವಾಗ ಅಂದರೆ ಏರುಪೇರಾಗಿ ಅಂದರೆ ಕಮ್ಮಿನೂ ಆಗ್ಬೋದು, ಇಲ್ಲಾಂದರೆ ಜಾಸ್ತಿನೂ ಆಗ್ಬೋದು. ಸೊ ಆಲ್ಮೋಸ್ಟ್ ಕಮ್ಮಿ ಆಗೋದು ರೇರು. ಯಾವಾಗಲೂ 44 ಅಂದರೆ 46 ಇಲ್ಲ 45 ತಂದು ನಿಲ್ಲಿಸಿರ್ತಾರೆ. ಸೊ ಹಾಗಾಗಿ ನಾವು ಇದನ್ನು 40 ಗ್ರಾಮ್ಸ್ಗೆ ಮಾಡಿಕೊಡಿ ಅಂತ ಹೇಳಿದ್ವಿ. ಸೊ ಓಕೆ ಟ್ರೈ ಮಾಡ್ತೀವಿ, ಬಟ್ ಆಗಿಲ್ಲ ಅಂದರೆ ಸ್ವಲ್ಪ 42, 43ಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರು. ಸೊ ಸರಿ ಅಂದ್ಬಿಟ್ಟು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ಬಿಟ್ಟು ನಾನು 42 ಆದರೂ ಪರವಾಗಿಲ್ಲ ಅಂದ್ಕೊಂಡು 40 ಗ್ರಾಮ್ಸ್ಗೆ ಬಿಲ್ ಮಾಡಿಸ್ಕೊಂಡು ಬಂದ್ವಿ. ಬಟ್ ಈಸ್ಕೊಳ್ಳುವಾಗ ಜಾಸ್ತಿ ಆಗಿದ್ದರೆ ಎಕ್ಸ್ಟ್ರಾ ಪೇ ಮಾಡಿ ಈಸ್ಕೋಬೇಕು. ಇಲ್ಲಿ ಮೋಹನ್ ಜ್ಯುವೆಲ್ಸಲ್ಲಿ ನಕಾಸ ಚಿನ್ನಗೆ ಲೈಕ್ 10 ಗ್ರಾಮ್ಗೆ 1.5 ಗ್ರಾಮ್ ವೇಸ್ಟೇಜ್ ಹೋಗುತ್ತೆ. ನಂದು ಇಲ್ಲಿ 6 ಗ್ರಾಮ್ ವೇಸ್ಟೇಜ್ ಹೋಯಿತು. ನಾವು ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಬಂದ್ವಿ. ನಮಗೆ ವರಮಹಾಲಕ್ಷ್ಮಿ ಹಬ್ಬದ ಅಷ್ಟರಲ್ಲಿ ಬೇಕಿತ್ತಂತ ಹೇಳಿ ಬಂದಿದ್ದೀವಿ. ಈ ಶಾಪಲ್ಲಿ ಏನಂದರೆ ಇವಾಗ ನಾನು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾಗ ಚಿನ್ನದ ರೈಟ್ ಬಂದು ಗ್ರಾಮ್ಗೆ 9,300. ಇಫ್ ಇನ್ ಕೇಸ್ ನಾನು ಈಸ್ಕೊಳ್ಳೋ ಟೈಮಲ್ಲಿ ಗೋಲ್ಡ್ ರೇಟ್ ಕಮ್ಮಿ ಆಗಿದ್ದರೆ ಅದೇ ರೇಟಿಗೆ ಗೋಲ್ಡ್ನ ಕೊಡ್ತಾರೆ. ಇಫ್ ಇನ್ ಕೇಸ್ ಸ್ವಲ್ಪ ಜಾಸ್ತಿ ಆಗಿದ್ರೂ ನಾವು ಯಾವ ದಿನ ಯಾವ ಡೇಟಲ್ಲಿ ಚಿನ್ನದ ರೇಟ್ ಎಷ್ಟಿತ್ತು ಅಷ್ಟೇ ಹಾಕ್ಕೊಡ್ತಾರೆ. ಸೊ ಹಂಗಾಗಿ ಆರಾಮಾಗಿ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ಅವ್ರು ಹೇಳ್ತಾರೆ, ನೀವು ಯಾವಾಗ ಗೋಲ್ಡ್ ಬೇಕಂತ ಆರ್ಡರ್ ಕೊಟ್ಟೋಗಿರ್ತೀರ 15 ದಿನದ ಒಳಗಡೆ ಬಂದು ಈಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಸಿಗ್ನೇಚರ್ ಹಾಕಿಸ್ಕೋತಾರೆ. ಸೊ ಇದೆಲ್ಲ ಆದಮೇಲೆ ನಮ್ಮಮ್ಮಂಗೆ ನಾನು ಹೇಳಿದೆ, ಒಂದು ಸಲ ವೇರ್ ಮಾಡಿ ನೋಡಮ್ಮ ಹೆಂಗೆ ಕಾಣಿಸುತ್ತೆ ಅಂತ.
ಸೊ ನಾನು ಫೈನಲಾಗಿ ಇದೇ ಡಿಸೈನ್ನ ಇಷ್ಟಪಟ್ಟು ಆರ್ಡರ್ ಕೊಟ್ಟು ಬಂದಿರೋದು. ನೋಡೋಣ ಹೆಂಗೆ ಬರುತ್ತೆ, ಆ ಥಿಕ್ನೆಸ್ ಎಲ್ಲ ಹೆಂಗೆ ಬರುತ್ತಂತ ನೋಡೋಣ. ಇದೇ ಡಿಸೈನ್ನ ನಾವು 40ಇಂದ 60ವರೆಗೂ ಮಾಡಿಸ್ಕೋಬೋದು. ಬಟ್ ನನ್ನ ಬಜೆಟ್ ಇದ್ದಿದ್ದೇ 40 ಗ್ರಾಮ್ಸ್ ಅಂತ. ಸೊ ಹಂಗಾಗಿ ನಾನು 40 ಗ್ರಾಮ್ಸ್ಗೆ ಮಾಡಿಸ್ಕೊಂಡೆ. ನಾನು ಇದನ್ನು ಇಲ್ಲ ಅಂದರೂ ಒಂದು 3 ಸಲ ವೇರ್ ಮಾಡಿ ನೋಡಿದೆ, ತುಂಬ ಇಷ್ಟ ಆಯ್ತಂತ ಇದೇ ಫೈನಲ್ ಮಾಡಿ ಬಂದಿದ್ದೀನಿ. ಇಲ್ಲಿಗೆ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.